ನೀವು ಕೂಡ ದುಡ್ಡು ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. 2016ರಲ್ಲಿ ರಿಂಗಿಂಗ್ ಬೆಲ್ ಅನ್ನುವಂತಹ ಒಂದು ಕಂಪ್ನಿ ಫ್ರೀಡಮ್ 251 ಅಂತ ಒಂದು ಮೊಬೈಲ್ನ ಲಾಂಚ್ ಮಾಡುತ್ತೆ. ಹಾಗೆ ಆ ಟೈಮಲ್ಲಿ ಈ ಮೊಬೈಲ್ಗೆ ಕೇವಲ $251 ಅಂತ ಎಲ್ಲ ಕಡೆ ಅನೌನ್ಸ್ ಮಾಡಿಬಿಡ್ತಾರೆ. ಈ ನ್ಯೂಸ್ ಸ್ವಲ್ಪ ಸಮಯದಲ್ಲೇ ಇಂಟರ್ನೆಟ್ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ವೈರಲ್ ಆಯಿತು. ಯಾಕಂದರೆ ಕೇವಲ $251 ಅಂತ ಅನೌನ್ಸ್ಮೆಂಟ್ ಮಾಡೋದ್ರಿಂದ ಇವ್ರಿಗೆ ಸಿಕ್ಕಿದಂಥ ಪ್ಯಾಪ್ಯುಲಾರಿಟಿನ ಯೂಸ್ ಮಾಡ್ಕೊಂಡು ಈ ಕಂಪ್ನಿ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಕಂಪ್ನಿಯವರು ಕಸ್ಟಮರ್ಗೆ ಮೊಬೈಲ್ನ ಡೆಲಿವರಿ ಮಾಡೋಕ್ಕಿಂತ ಮೊದಲೇ ಪ್ರೀ ಆರ್ಡರ್ ಅಂತ ಬರೋಬ್ಬರಿ $145 ಕೋಟಿ ಪ್ರೀ ಆರ್ಡರಲ್ಲಿ ಪ್ರಾಫಿಟ್ನ ಮಾಡ್ತಾರೆ. ಅನಂತರ ಪ್ರೀ ಆರ್ಡರಲ್ಲಿ ಬಂದಿದ್ದಂತಹ ಈ $145 ಕೋಟಿನ ಸ್ವಲ್ಪ ಟೈಮ್ ಅವರು ಬ್ಯಾಂಕ್ನಲ್ಲಿ ಇಡ್ತಾರೆ. ಈ ಬ್ಯಾಂಕ್ನಲ್ಲಿ ಇಟ್ಟಂತಹ $145 ಕೋಟಿ ಇದರಿಂದ ಅವ್ರಿಗೆ 6.5 ಕೋಟಿ ಇಂಟ್ರೆಸ್ಟ್ ರೂಪದಲ್ಲಿ ಅಮೌಂಟು ಬರುತ್ತೆ. $145 ಕೋಟಿಗೆ ಆ ಟೈಮಲ್ಲಿ ಅವ್ರಿಗೆ $251 ಮೊಬೈಲ್ನ ಲಾಂಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆನಂತರ ಇವರು ಮೊಬೈಲ್ ಲಾಂಚ್ ಮಾಡೋಕ್ಕಾಗೋದಿಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಆನಂತರ ಏನು ಮಾಡ್ತಾರೆ ಅಂದರೆ, ಬ್ಯಾಂಕಿಂದ ಬಂದಂತಹ 6.5 ಕೋಟಿನ ಇವರೇ ಇಟ್ಕೊಂಡು ಇನ್ನೂ ಮಿಕ್ಕಿದ $145 ಕೋಟಿನ ಯಾರ್ಯಾರು ಪ್ರೀ ಆರ್ಡರಲ್ಲಿ ಬುಕ್ ಮಾಡಿರ್ತಾರೆ ನೋಡಿ, ಅವರೆಲ್ಲರಿಗೂ ರಿಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಇದು ಸ್ಕ್ಯಾಮಾ ಅಥವಾ ಸ್ಕ್ಯಾಮ್ ಅಲ್ವಾ? ನಿಮ್ಮ ಅನಿಸಿಕೆನ ಇದರಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ಥರ ಪ್ಲ್ಯಾನ್ ಇದ್ದರೆ ಕಮೆಂಟ್ ಮಾಡಿ.